ಅಲೈನ್ಸ್ ಬೀಗರ ಬಳಗದವರು ಇಫ್ತಾರ್ ಊಟಕ್ಕೆ ಹೋಗ್ಯಾರ. ಒಳ್ಳೇದು, ನಾವೆಲ್ಲ ಒಂದು ಅಂತ ಸಂದೇಶ ಕೊಡಾಕತ್ತಾರ. ಈಗ ರೀಸೆಂಟ್ ಆಗಿ ಒಂದು ಹೇಳಿಕೆ ಹೊರಗೆ ಬಂದೈತಿ. ನಾವು ಮುಸ್ಲಿಮ್ರು ಹಿಂದೂಗಳಷ್ಟು ಸಮಾನವಾಗಿ ಆಗಿಬಿಟ್ಟಿವಿ ಅಂದ್ರೆ ಅವ್ರು ಯಾರು ನಮ್ಮ ವಿರುದ್ಧ ಉಸಿರು ತೆಗಿಯಂಗಿಲ್ಲ ಅಂತ ಹೇಳ್ಯಾರ. ಒಂದ್ ರೀತಿ ಓಪನ್ ಚಾಲೆಂಜ್ ಕೊಟ್ಟಾರ. ಅವಾಗ ಅವ್ರಿಗೆ ಬುದ್ಧಿ ಹೇಳೋ ಕೆಲಸ ಮಾಡ್ಬೇಕಿಲ್ರಿ. ಆದ್ರೆ ಇವ್ರು ಯಾವಾಗ್ಲೂ ಬುದ್ಧಿ ಹೇಳೋ ಕೆಲಸ ಮಾಡಂಗಿಲ್ಲ. ಏನು ಮಸ್ತ್ ಅಂದ್ರೆ ಇವ್ರ ತಲಿ ತಮ್ಮ ಎಲ್ಲೆಲ್ಲೆಲ್ಲ ಕೈ ಹಾಕಿದ್ರ ವೋಟ್ ಬ್ಯಾಂಕ್ ಗಟ್ಟಿ ಆಕೈತಂತ ಗೊತ್ತಾಗತ್ತಲ್ಲ, ಅಲ್ಲಷ್ಟೇ ಇವ್ರು ಕೈ ಇಡ್ತಾರ. ನಮ್ಮ ನಂಬಿಕೆ, ನಮ್ಮ ಆಧ್ಯಾತ್ಮಿಕ ನಂಬಿಕೆಗಳ ಬಗ್ಗೆ ಮಾತಾಡಬೇಕು. ಅಲ್ಲಿ ಹೋಗಿ ಇವರು ನಾವು ಹಿಂದೂ, ನಾವು ಒಂದು ಅಂತಾನು ಅನ್ಬೇಕು. ಹೌದಿಲ್ರಿ? ಬರೀ ಇಫ್ತಾರ್ ಕೂಟದಾಗ ಹೋಗಿ ನಮಾಜ್ ಮಾಡೋದು ಅಷ್ಟ ಅಲ್ಲ. ನಮಸ್ಕಾರ ರೀ. ಕಾಂಗ್ರೆಸ್ ರಾಜಮಾತೆ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಕಾಕರು, ಅಖಿಲೇಶ್ ಯಾದವ್ ಅವರು, ಜಯಾ ಬಚ್ಚನ್ ಅವರು, ಇವರಷ್ಟೇ ಅಲ್ರಿ, ಇನ್ನ ಸಾಕಷ್ಟು ಮಂದಿ ಇಂಡಿ ಅಲೈನ್ಸ್ ಬೀಗರ ಬಳಗದವರು ಇಫ್ತಾರ್ ಊಟಕ್ಕೆ ಹೋಗ್ಯಾರ. ಮಸ್ತ್ ಪಕ್ಕಿ ಟೊಪ್ಗಿ ಹಾಕೊಂಡ ಚಂದಂಗಿ ಊಟ ಮಾಡಕತ್ತಾರ. ಮುಸ್ಲಿಂ ಬಾಂಧವರ ಜೋಡಿ ನಮಾಜ್ ಮಾಡಿ ಊಟ ಮಾಡಿ ನಕ್ಕೋತ್ ಕೂತಾರ. ಸಂತೋಷ, ಭಾಳ ಅಂದ್ರೆ ಭಾಳ ಖುಷಿ ಆಗತೈತಿ ನಮಗೂ. ಒಳ್ಳೇದು, ನಾವೆಲ್ಲ ಒಂದು ಅಂತ ಸಂದೇಶ ಕೊಡಾಕತ್ತಾರ. ನಾವಷ್ಟ ನಮ್ಮ ಧರ್ಮದ ಆಚರಣೆ ಮಾಡ್ಕೊಂಡ್ರೆ ಸರಿ ಅಲ್ಲ ಅಂತ ನಾವು ಇನ್ನೊಬ್ಬರ ಧರ್ಮದ ಆಚರಣೆ ಒಳಗೂ ಭಾಗಿಯಾಗಿ ನಾವೆಲ್ಲ ಒಂದು ಅನ್ನೋದನ್ನ ಎತ್ತಿ ಹಿಡಿಬೇಕಂತ ಇವರು ಅದನ್ನ ಮಾಡಾಕತ್ತಾರ. ಆದ್ರೆ ಇವರು ಅಲ್ಲಿ ಹೋಗ್ಯಾರ, ಹೆಂಗೋ ಊಟ ಮಾಡತ್ತಾರ, ಚಲೋ ಒಂದು ಮೂಡ್ ಕ್ರಿಯೇಟ್ ಆಗೈತಿ. ಅವಾಗ ಅವ್ರಿಗೆ ಬುದ್ಧಿ ಹೇಳೋ ಕೆಲಸ ಮಾಡ್ಬೇಕಿಲ್ರಿ. ಆದ್ರೆ ಇವ್ರು ಯಾವಾಗ್ಲೂ ಬುದ್ಧಿ ಹೇಳೋ ಕೆಲಸ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲೋ ಗೊತ್ತಿಲ್ಲ. ಬುದ್ಧಿ ಯಾಕೆ ಹೇಳಬೇಕು ಅಂದ್ರ ನೆನಪು ಮಾಡ್ಕೋರಿ, ಅಸಾದುದ್ದೀನ್ ಓವೈಸಿ ಅವರು ಒಂದು ಮಾತು ಹೇಳಿದ್ರು, 15 ನಿಮಿಷ ಪೊಲೀಸರನ್ನ ಸೈಡಿಗೆ ಸರಿಸ್ರಿ, ನಾವು ಎಲ್ಲ ಫೀಡ್ನ ಕ್ಲೀನ್ ಮಾಡ್ತೀವಿ ಅಂತ. ಅಂದ್ರೆ 15 ನಿಮಿಷ ಪೊಲೀಸರು ನಮ್ಮನ್ನ ತಡಿಲಿಕ್ಕಂದ್ರೆ ಎಲ್ಲ ಹಿಂದೂಗಳನ್ನ ಕ್ಲಿಯರ್ ಮಾಡ್ತೀವಿ ಅಂತ ಅರ್ಥ. ಹಂಗೆ ಹೇಳಿದ್ರು. ಅಸಾದುದ್ದೀನ್ ಓವೈಸಿ ಅವ್ರನ್ನ ಖಂಡಿಸೋದಾಗ್ಲಿ, ಅಕ್ಬರುದ್ದೀನ್ ಓವೈಸಿನೂ ಹಿಂಗ ಹೇಳಿದ್ರು. ಅವರಿಬ್ಬರನ್ನು ಖಂಡಿಸೋ ಮಾತು ಯಾರೂ ಮಾತಾಡಲಿಲ್ಲ. BJP ಅವ್ರನ್ನೂ ಅವ್ರನ್ನ ಖಂಡಿಸ್ಲಿಲ್ಲ ಬಿಡ್ರಿ, ಬಟ್ ಖಂಡಿಸ್ಬೇಕು. ಇಂಥ ಇಫ್ತಾರ್ ಕೂಟಕ್ಕೆ ಹೋದಾಗ ಒಳ್ಳೆ ಮೂಡೊಳಗೆ ಅವ್ರಿಗೆ ಹಿಂಗೆ ಮಾತಾಡಬೇಡ ಅಂತ ಹೇಳ್ರಿ ನೀವರೇ ಅಂತ ಬುದ್ಧಿ ಹೇಳಬೇಕು. ಬಟ್ ನೋ ಒನ್. ಓವೈಸಿ ಅವ್ರದ್ದು ಹಿಂದಿಂದ ಆದ್ರೆ ಈಗ ರೀಸೆಂಟ್ ಆಗಿ ಒಂದು ಹೇಳಿಕೆ ಹೊರಗೆ ಬಂದೈತಿ. ಮೌಲಾನಾ ಸಾಜಿದ್ ರಶೀದಿ ಇವರು ಒಂದು ಹೇಳಿಕೆ ಕೊಟ್ಟಾರ. ನಾವು ಮುಸ್ಲಿಮ್ರು ಹಿಂದೂಗಳಷ್ಟು ಸಮಾನವಾಗಿ ಆಗಿಬಿಟ್ಟಿವಿ ಅಂದ್ರೆ ಈಗ 40 ಕೋಟಿ ಅದೀವಿ, ಇನ್ನೊಂದು 80 ಕೋಟಿ ಆದ್ವಿ ಅಂದ್ರೆ ಅವ್ರು ಯಾರು ನಮ್ಮ ವಿರುದ್ಧ ಉಸಿರು ತೆಗಿಯಂಗಿಲ್ಲ ಅಂತ ಹೇಳ್ಯಾರ. ಅವ್ರು ಹೇಳಿದ್ನ ನೋಡ್ಕೊಂಬರ್ರಿ. हिंदुस्तान में मुसलमान जो है अब थोड़ी तादाद में नहीं है. यहाँ कम से कम 40 करोड़ मुसलमान हैं. अगर आज मर्दमशुमारी कर ली जाए, बिल्कुल बढ़ गई है, यकीनी तौर पर बढ़ गई है. और मैं तो कहता हूँ, देखिए ये जो लोग जो नफरती चिंटू हैं, आपने भी बहुत सारे बयानात सुने होंगे कि डेमोग्राफी चेंज हो गई, मुसलमान जहाँ होता है वहाँ हिंदू का रहना मुश्किल हो जाता है. ये बयान अगरचे मुस्लिम मुखालिफ है, लेकिन ये सही है बयान. ये इसलिए सही है, मैं मुसलमानों से भी कहता हूँ कि डेमोग्राफी चेंज ना होने दो, उनकी बराबरी तो करो. हम 80 करोड़ तो हो जाएं भाई. उनके यहाँ तो हम दो हमारे दो का एक कॉन्सेप्ट है, मुसलमान के यहाँ नहीं है ना. आप क्यों उस कॉन्सेप्ट पर अमल कर रहे हो? आप तो जब 80 करोड़ हो जाए, इनके बराबर हो जाए हम, एक तो ये है कि ये जो नफरती चिंटू है फिर ये आवाज नहीं निकालेंगे. ಹಿಂಗಾಗಿ ನಾವು 80-90 ಕೋಟಿ ಆಗೋ ತನಕ ಅಷ್ಟೇ ರೀ. ಅದಾದ್ಮೇಲೆ ಹಿಂದೂಗಳು ಯಾರೊಬ್ರು ನಮ್ಮ ವಿರುದ್ಧ ಈ ಧ್ವನಿ ಎತ್ತಕ್ಕಾಗಂಗಿಲ್ಲ. ಈಗ ಮಾತಾಡಕತ್ತಿರೋರು ಎಲ್ಲರೂ ಮಾತಾಡೋದನ್ನ ನಿಲ್ಲಿಸಿಬಿಡ್ತಾರ ಅಂತ ಹೇಳ್ಯಾರ. ಒಂದು ರೀತಿ ಓಪನ್ ಚಾಲೆಂಜ್ ಕೊಟ್ಟಾರ. ಆಮೇಲೆ ಏನು ಹೇಳಿದ್ರು ಅವರು, ಹಮ್ದೋ ಹಮಾರೇದೋ ಅಂತ ಹಿಂದೂಗಳಿಗೆ ಐತಿ, ನಮಗೇನಿಲ್ಲಲ್ಲ, ನಾವು ಎಷ್ಟು ಬೇಕಾದ್ರೂ ಮಕ್ಕಳು ಮಾಡ್ಬೋದು. ಸೊ ಆದಷ್ಟು ಬೇಗ 80 ಕೋಟಿ ತಲುಪೋನು ಅಂದಂಗ. ಇದು ಹೆಂಗೈತೆ ಅಂದ್ರೆ ಒಂದು ರೀತಿ ಹಮಾರೆ 4 ಪತ್ನಿಯ ಉಸ್ಕೋ 20 ಬಚ್ಚೆ ಹಿಂಗಾದ್ರೆ ಇನ್ನೇನು. ಹಿಂಗೆ ಓಪನ್ ಆಗಿ ಚಾಲೆಂಜ್ ಮಾಡೋರಿಗೆ ಇಫ್ತಾರ್ ಕೂಟಕ್ಕೆ ಹೋದಾಗ ಹೇಳಿ ಬರಬೇಕು. ಅವ್ರು ಇರಂಗಿಲ್ಲ, ಬಟ್ ಅವ್ರ ಕಡೆ ಅವ್ರು ಇರ್ತಾರಲ್ರಿ, ಅವ್ರಿಗೆ ಹೇಳಬೇಕು, ನೋಡ್ರಿ ಸರ ಹಿಂಗೆ ಮಾತಾಡಕತ್ತಾರ, ಸರಿ ಏನ್ರಿ ಇದ, ಇಂಥವ ದೊಂಬಿಗಳಿಗೆ ಕಾರಣ ಆಗ್ತಾವ, ಇಂಥವ ಜಗಳ ಹುಟ್ಟಿಸ್ತಾವ ಅಂತ ಹೇಳಬೇಕು. ಹೇಳೋ ಧೈರ್ಯ ಇಲ್ಲ ಅನ್ಸುತ್ತೆ. ಇನ್ನು ಇವ್ರೀ ಈಗೇನು ಇಫ್ತಾರ್ ಕೂಟದಾಗ ಮಸ್ತ್ ಪಕ್ಕಿ ಊಟ ಮಾಡಕತ್ತಾರಲ್ಲ, ಇವ್ರ ನಾಗಪುರದಾಗ ಆಗತ್ತಿರೋ ಗಲಭೆ ಬಗ್ಗೆ ಮಾತಾಡಲಿಲ್ಲ. ಅಲ್ಲಿ ಯಾಕೆ ಹಿಂಗೆ ಗಲಭೆ ಎಬ್ಸ್ಯಾರ ನಿಮ್ಮವರು? ಸ್ವಲ್ಪ ಬುದ್ಧಿ ಹೇಳ್ರಿ. ಅರಾಜಕತೆ ಸೃಷ್ಟಿ ಮಾಡೋದು ಬ್ಯಾಡ್ರಿ ಅಂತ ಅವ್ರಿಗೂ ಅದನ್ನೂ ಬುದ್ಧಿ ಹೇಳಬೇಕಿತ್ತು. ನೋ, ಅದ್ರ ಬಗ್ಗೆನೂ ಹೇಳಿಲ್ಲ. ಅಂದ್ರೆ ಯಾವುದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂಥದಕ್ಕೆ ಇವ್ರು ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಬಾರ್ದು, ಸಪೋರ್ಟ್ ಮಾಡೋದು ಬಿಡ್ರಿ, ಅದನ್ನು ಮಾಡಬೇಡ್ರಿ ಅಂತೂ ಹೇಳೋಕ್ಕಾಗಂಗಿಲ್ಲ. ತ್ರಿವಳಿ ತಲಾಕು
ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಒಳ್ಳೇದು ಮಾಡಕ್ಕೆ ಹೊಂಟಿತ್ತು ಸರ್ಕಾರ. ಅವಾಗೂ ಇವ್ರು ಯಾರೂ ಸಪೋರ್ಟ್ ಮಾಡಲಿಲ್ಲ. ಅದಕ್ಕೂ ಮುಸ್ಲಿಮರಿಗೆ ಸಪೋರ್ಟ್ ಮಾಡಿದ್ರು, ಇದು ತರಬಾರ್ದು, ಇದನ್ನು ಮಾಡಬಾರ್ದು ಅಂತ. ಆಮೇಲೆ ಈಗ ವಕ್ಫ್ ಬೋರ್ಡ್ ಒಳಗೆ ತಿದ್ದುಪಡಿ ತರಾಕತ್ತಿದ್ದಕ್ಕೂ ಸಪೋರ್ಟ್ ಮಾಡಾಕತ್ತಿಲ್ಲ. ತಿದ್ದುಪಡಿ ತರಬಾರ್ದು ಅಂತೇನು ಮುಸ್ಲಿಂ ಹೇಳಾಕತ್ತಾರಲ್ಲ, ಅದಕ್ಕೆ ಸಪೋರ್ಟ್ ಮಾಡತ್ತಾರ. ದೇಶಕ್ಕೆ ಒಳ್ಳೇದಾಗೋ ಯಾವ ಕೆಲಸಕ್ಕೂ ಈ ಇಫ್ತಾರ್ ಕೂಟದಾಗ ಭಾಗಿಯಾಗಿರೋ ಇಂಡಿಯಾ ಅಲೈನ್ಸ್ ಬೀಗರ್ ಬಳಗದವರು ಯಾವತ್ತೂ ಯೋಚನೆ ಮಾಡಿಲ್ಲ. ದೇಶಕ್ಕೆ ಒಳ್ಳೇದಾದ್ರೆಷ್ಟು ಬಿಟ್ರೆಷ್ಟು, ನಮ್ಮ ವೋಟ್ ಬ್ಯಾಂಕ್ ಗಟ್ಟಿಯಾಗಿದ್ರೆ ಸಾಕಪ್ಪ, ಮುಂದಿನ ವರ್ಷ ನಾವು ಗೆದ್ರೆ ಸಾಕು, ಇವರೆಲ್ಲ ನಮ್ಮ ವೋಟ್ ಹಾಕಿದ್ರೆ ಸಾಕು ಅಷ್ಟೆ. ಇನ್ನು UCC ಒಳಗೆ CAA ಒಳಗೆ ಇದನ್ನ ಮಾಡಿದ್ರು, ಅದಕ್ಕೆ ಸಪೋರ್ಟ್ ಮಾಡ್ರಿ ಅಂತ ಮುಸ್ಲಿಮ್ರಿಗೆ ಹೇಳಲಿಲ್ಲ. ಅದ್ರ ವಿರೋಧ ಮಾಡಾಕತ್ತಿರೋ ಮುಸ್ಲಿಮ್ರಿಗೆ ಸಪೋರ್ಟ್ ಮಾಡಿದ್ರು. ಏನು ಮಸ್ತ್ ಅಂದ್ರೆ ಇವ್ರ ತಲೆ ತಮ್ಮ ಎಲ್ಲೆಲ್ಲೆಲ್ಲ ಕೈ ಹಾಕಿದ್ರೆ ವೋಟ್ ಬ್ಯಾಂಕ್ ಗಟ್ಟಿ ಆಕೈತಂತ ಗೊತ್ತಾಗತ್ತಲ್ಲ, ಅಲ್ಲಷ್ಟೇ ಇವ್ರು ಕೈ ಇಡ್ತಾರ. ಬೇರೆ ಕಡೆ ಕೈ ಇಟ್ಟು ಸುಟ್ಕೊಳ್ಳೋ ಕೆಲಸ ಮಾಡಂಗಿಲ್ಲ. ದೇಶಕ್ಕೋಸ್ಕರ ಕೈ ಸುಟ್ರ ಸುಡ್ಲಿ ಅನ್ನೋ ಬುದ್ಧಿ ಇವ್ರಿಗೆ ಬರಂಗಿಲ್ಲ. ಇವ್ರೀ ಈಗೇನು ಇಫ್ತಾರ್ ಕೂಟದಾಗ ಕಾಣಕತ್ತಾರಲ್ರಿ, ಸೋನಿಯಾ ಗಾಂಧಿ, ಖರ್ಗೆ ಕಾಕರು, ಅಖಿಲೇಶ್ ಯಾದವ್, ಜಯಾ ಬಚ್ಚನ್ ಮೇಡಮ್ ಅವರು, ಇನ್ನುಳಿದ ಬೀಗರ್ ಬಳಗದವ್ರು, ಇವ್ರು ಯಾರೂ ಮಹಾಕುಂಭಕ್ಕೆ ಬರಲಿಲ್ಲ. ಅಖಿಲೇಶ್ ಯಾದವ್ ಒಬ್ರು ಬಂದಿದ್ರು, ಅವ್ರಿಗೇನು ಜ್ಞಾನೋದಯ ಆಗಿತ್ತು, ಅವರೊಬ್ಬರು ಬಂದಿದ್ರು. ಆದ್ರೆ ರಾಮ ಮಂದಿರಕ್ಕೆ ಯಾರೂ ಬರಲಿಲ್ಲ. ಇಲ್ಲಿ ತನಕ ವರ್ಷಾಗಿ ಹೋದ್ಕರೆ ಒಬ್ಬರು ಭೇಟಿ ಕೊಡಲಿಲ್ಲ. ಯಾಕೆ ಕೊಡಲಿಲ್ಲ? ಹಿಂದೂಗಳಿಲ್ಲ ಇವರು. ಬ್ಯಾರೆದವ್ರ ಜೋಡಿ ಹೋಗಿ ಅವ್ರ ಹಬ್ಬವನ್ನು ಎತ್ತಿ ಹಿಡಿತಾರಂದ್ರೆ ನಮ್ಮ ನಂಬಿಕೆ, ನಮ್ಮ ಆಧ್ಯಾತ್ಮಿಕ ನಂಬಿಕೆಗಳ ಬಗ್ಗೆ ಮಾತಾಡಬೇಕು. ಅಲ್ಲಿ ಹೋಗಿ ಇವರು ನಾವು ಹಿಂದೂ, ನಾವು ಒಂದು ಅಂತಾನು ಅನ್ಬೇಕು. ಹೌದಿಲ್ರಿ? ಬರೀ ಇಫ್ತಾರ್ ಕೂಟದಾಗ ಹೋಗಿ ನಮಾಜ್ ಮಾಡೋದು ಅಷ್ಟೇ ಅಲ್ಲ. ಆತಪ್ಪ, ಅದು ಅವ್ರವ್ರ ಪರ್ಸ್ನಲ್ಲು ಬರಂಗಿಲ್ಲ, ನಾವು ಯಾಕೆ ಮಾತಾಡೋನು? ಖರೆ ಇಫ್ತಾರ್ ಕೂಟಕ್ಕರೆ ಹೋಗಿರಿಲ್ಲ, ಅಲ್ಲಿ ಅವ್ರ ಕಿವಿ ಹಿಂಡಿ ಇಂಥದ್ದೆಲ್ಲ ಮಾಡಬಾರ್ದು, ದೊಂಬಿ ಎಬ್ಬಿಸ್ಬಾರ್ದು ಅಂತಾರೆ ಹೇಳಬೇಕಲ್ಲ. ಹೇಳೋ ಧೈರ್ಯನ ಇಲ್ಲ ನಿಮ್ಗೆ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತಾ ಇವರೆಲ್ಲ ಅಲ್ಲಿ ಹೋಗಿ ರಾಜಕಾರಣ ಮಾಡತ್ತಾರ. ಖರೆ ರೀ, ಇವತ್ತು ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಇಂಡಿಯಾ ಪ್ರೋ, ಮುಸ್ಲಿಂ ಪ್ರೋ ಹಿಂಗಾಗಿ ಒಡ್ಕೊಂಡ್ಬಿಟ್ಟೈತಿ. ಇವೆರಡೂ ಒಂದು ಗೂಡಿಸ್ಲಿಲ್ಲ ಅಂದ್ರೆ ಭಾಳ ದೊಡ್ಡ ಅಪಾಯಕ್ಕೆ ಆದೈತಿ. ಒಂದು ಗೂಡ್ಸಾಕ ಒಬ್ರ ಪ್ರಯತ್ನ ಪಟ್ರೆ ಒಡಿಯಾಕೆ ಭಾಳ ಮಂದಿ ಪ್ರಯತ್ನ ಪಡಾಕತ್ತಾರ. ಸೊ ಹೆಂಗೆ ಕೂಡ್ಸೋದು? ಹೀಗಾಗಿ ಈ ರಾಜಕಾರಣಿಗಳು ವೋಟ್ ಬ್ಯಾಂಕನ್ನು ಬಿಟ್ಟು, ತುಷ್ಟೀಕರಣ ನೀತಿಯನ್ನು ಬಿಟ್ಟು ಯಾವಾಗ ಧ್ವನಿ ಎತ್ತುತ್ತಾರೋ ಅಲ್ಲಿ ತನಕ ಇಂಡಿಯಾ ಡೇಂಜರ್ ಒಳಗೆ ಇರ್ತೈತಿ. ಖರೆ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ.